ಮಾಜಿ ಸಚಿವ ಶಾಮನೂರು ಶಿವಶಂಕರಪ್ಪ ಎನ್ನಿಲ್ಲ. ಹಿರಿಯ ಕಾಂಗ್ರೆಸ್ ನಾಯಕ ಶಾಮನೂರು ಶಿವಶಂಕರಪ್ಪ ಬೆಂಗಳೂರಿನ ಖಾಸಗಿ ಆಸ್ಪತ್ರೆಯಲ್ಲಿ ನಿಧನ ಹೊಂದಿದ್ದಾರೆ. ವಯೋಸಹಜ ಕಾಯಿಲೆಯಿಂದ ಬಳಲ್ತಾ ಇದ್ದ ಶಿವಶಂಕರಪ್ಪ ಕಳೆದ 1 ತಿಂಗಳಿಂದಲೂ ಕೂಡ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಪಡೆಯುತ್ತಾ ಇದ್ರು. ಬೆಂಗಳೂರಿನ ಖಾಸಗಿ ಆಸ್ಪತ್ರೆಯಲ್ಲಿ ಶಿವಶಂಕರಪ್ಪ ನಿಧನ ಹೊಂದಿದ್ದಾರೆ. ವಯೋಸಹಜ ಕಾಯಿಲೆಯಿಂದ ಬಳಲ್ತಾ ಇದ್ರು. ಹಿರಿಯ ಕಾಂಗ್ರೆಸ್ ನಾಯಕ ಶಾಮನೂರು ಶಿವಶಂಕರಪ್ಪ ಎನ್ನಿಲ್ಲ. ಸಂಜೆ 6:45 ಸುಮಾರಿಗೆ ಶಾಮನೂರು ಶಿವಶಂಕರಪ್ಪ ನಿಧನ ಹೊಂದಿದ್ದಾರೆ. ರಾಜಕೀಯದಲ್ಲಿ ಬಹಳ ಅನುಭವಿಯನ್ನ ಹೊಂದಿರುವಂತಹ ಶಾಮನೂರು ಶಿವಶಂಕರಪ್ಪ ಎನ್ನಿಲ್ಲ. ಹಿರಿಯ ಕಾಂಗ್ರೆಸ್ ನಾಯಕ ಶಾಮನೂರು ಶಿವಶಂಕರಪ್ಪ ಬೆಂಗಳೂರಿನ ಖಾಸಗಿ ಆಸ್ಪತ್ರೆಯಲ್ಲಿ ನಿಧನ ಹೊಂದಿದ್ದಾರೆ. ಕಳೆದ 1 ತಿಂಗಳಿಂದಲೂ ಕೂಡ ವಯೋಸಹಜ ಕಾಯಿಲೆಯಿಂದ ಬಳಲ್ತಾ ಇದ್ರು. ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಕೂಡ ಪಡ್ಕೊಳ್ತಾ ಇದ್ರು. ಆದರೆ ಚಿಕಿತ್ಸೆ ಫಲಕಾರಿಯಾಗದೆ ಕೊನೆಯುಸಿರು ಎಳೆದಿದ್ದಾರೆ. 3 ಪುತ್ರರು ಹಾಗೂ 4 ಪುತ್ರಿಯರನ್ನ ಅಗಲಿದ್ದಾರೆ. 95ನೇ ವಯಸ್ಸಿನಲ್ಲೂ ಕೂಡ ರಾಜಕೀಯದ ಬಗ್ಗೆ ಯೋಚನೆಯನ್ನ ಮಾಡ್ತಾ ಇದ್ರು ಶಾಮನೂರು ಶಿವಶಂಕರಪ್ಪ. ರಾಜಕೀಯದಲ್ಲಿ ಬಹಳ ಅನುಭವಿಯನ್ನು ಹೊಂದಿದಂತಹ ಗಣ್ಯ ವ್ಯಕ್ತಿ. ದಾವಣಗೆರೆಯಲ್ಲಿ ಶಾಮನೂರು ಶಿವಶಂಕರಪ್ಪ ಅಂತ ಹೇಳಿದ್ರೆ ಅವರ ಅಭಿಮಾನಿಗಳು ಸಾಕಷ್ಟು ಜನ ಇದ್ದಾರೆ. ಈಗಲೂ ಕೂಡ ಅಷ್ಟೇ. ಅವರ ಮನೆಯ ಮುಂದೆ ಅಭಿಮಾನಿಗಳೆಲ್ಲರೂ ಕೂಡ ದೌಡಾಯಿಸ್ತಾ ಇದ್ದಾರೆ. ಸಂಜೆ 6:45 ಸುಮಾರಿಗೆ ನಿಧನ ಹೊಂದಿದ್ದಾರೆ. ಶಿಕ್ಷಣ ಚಿಂತಕ ಹಾಗೂ ಉದ್ಯಮಿಯಾಗಿ ಗುರುತಿಸಿಕೊಂಡಿದ್ರು. ಸಕ್ಕರೆ ಹಾಗೂ ಡಿಸ್ಟಿಲರಿ ಉದ್ಯಮಗಳನ್ನು ನಡೆಸುವಂತಹ ಶಾಮನೂರು ಗ್ರೂಪ್ ಆಫ್ ಇಂಡಸ್ಟ್ರೀಸ್ನ ಒಡೆತನವನ್ನು ಕೂಡ ಹೊಂದಿದ್ದಂಥವರು. 1931 ಜೂನ್ 16ರಂದು ದಾವಣಗೆರೆಯಲ್ಲಿ ಜನಿಸಿದ್ರು. ಕಲ್ಲಪ್ಪ ಸಾವಿತ್ರಮ್ಮ ಪುತ್ರರಾಗಿ ಶಿವಶಂಕರಪ್ಪ ಜನನ ಹೊಂದಿದ್ರು. 3 ಪುತ್ರರು ಹಾಗೂ 4 ಪುತ್ರಿಯ ಅಗಲಿದ ಶಿವಶಂಕರಪ್ಪ 95ನೇ ವಯಸ್ಸಿನಲ್ಲೂ ಕೂಡ ಶಾಸಕರಾಗಿದ್ದಂತಹ ಶಿವಶಂಕರಪ್ಪ ವಯೋಸಹಜ ಕಾಯಿಲೆಯಿಂದ ಬಳಲ್ತಾ ಇದ್ರು. ಚಿಕಿತ್ಸೆ ಫಲಕಾರಿಯಾಗದೆ ಸಾವನ್ನಪ್ಪಿದ್ದಾರೆ. ಕಳೆದ ಅಕ್ಟೋಬರ್ 23ರಂದು ಬೆಂಗಳೂರಿನ ಆಸ್ಪತ್ರೆಗೆ ದಾಖಲಾಗಿದ್ರು. ಬೆಂಗಳೂರಿನ ಸ್ಪರ್ಶ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಕೂಡ ಪಡೆದುಕೊಳ್ತಾ ಇದ್ರು. ಶಾಮನೂರು ಶಿವಶಂಕರಪ್ಪ ಆರೋಗ್ಯವನ್ನು ವಿಚಾರಿಸಿದ್ರು ಖರ್ಗೆ ಅವರು ಕೂಡ. ಕಳೆದ 1 ತಿಂಗಳನ್ನು ಕೂಡ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಪಡಿತಾ ಇದ್ರು. ಕಳೆದ ಅಕ್ಟೋಬರ್ 23ರಂದು ಬೆಂಗಳೂರಿನ ಆಸ್ಪತ್ರೆಗೆ ದಾಖಲಾಗಿದ್ರು. ಕಲ್ಲಪ್ಪ ಸಾವಿತ್ರಮ್ಮ ಪುತ್ರರಾಗಿ ಶಿವಶಂಕರಪ್ಪ ಜನಿಸಿರ್ತಾರೆ. 3 ಪುತ್ರರು ಹಾಗೂ 4 ಪುತ್ರಿಯರನ್ನ ಅಗಲಿದ್ದಾರೆ. 95ನೇ ವಯಸ್ಸಿನಲ್ಲೂ ಕೂಡ ಶಾಸಕರಾಗಿದ್ರು ಶಿವಶಂಕರಪ್ಪ. ವಯೋಸಹಜ ಕಾಯಿಲೆಯಿಂದ ಬಳಲ್ತಾ ಇದ್ರು. ಸಂಜೆ 6:45 ಸುಮಾರಿಗೆ ಶಾಮನೂರು ಶಿವಶಂಕರಪ್ಪ ನಿಧನ ಹೊಂದಿದ್ದಾರೆ. ದಾವಣಗೆರೆಯ ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಶಾಸಕರು ಕೂಡ ಆಗಿದ್ರು. ಇವರು ಕಾಂಗ್ರೆಸ್ ಪಕ್ಷದ ಪ್ರಭಾವಿ ನಾಯಕರಲ್ಲೂ ಕೂಡ ಒಬ್ಬರು. 1969ರಲ್ಲಿ ದಾವಣಗೆರೆಯ ನಗರ ಪಾಲಿಕಾ ಸದಸ್ಯರಾಗಿ ಚುನಾಯಿತರಾಗುವಂತಹ ಮೂಲಕ ಇವರು ತಮ್ಮ ರಾಜಕೀಯ ಜೀವನವನ್ನು ಆರಂಭವನ್ನು ಮಾಡ್ತಾರೆ. 1971ರಲ್ಲಿ ಇವರು ದಾವಣಗೆರೆಯ ನಗರ ಪಾಲಿಕೆ ಅಧ್ಯಕ್ಷರಾಗಿ ಕೂಡ ಆಯ್ಕೆ ಆಗ್ತಾರೆ. ಶಿವಶಂಕರಪ್ಪನವರು ಅಖಿಲ ಭಾರತ ವೀರಶೈವ ಮಹಾಸಭೆಯ ಅಧ್ಯಕ್ಷರು ಕೂಡ ಆಗಿದ್ರು. ಇವರು ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಕಮಿಟಿಯ ಖಜಾಂಚಿಯಾಗಿ ಕೂಡ ಕೆಲಸವನ್ನ ಮಾಡಿದ್ರು. ಕಳೆದ ಅಕ್ಟೋಬರ್ 23ರಂದು ಬೆಂಗಳೂರಿನ ಆಸ್ಪತ್ರೆಗೆ ದಾಖಲಾಗಿದ್ದು ವಯೋಸಹಜ ಕಾಯಿಲೆಯಿಂದ ಬಳಲ್ತಾ ಇದ್ರು. ಶಾಮನೂರು ಶಿವಶಂಕರಪ್ಪ ಅಗಲಿಕೆಗೆ ಗಣ್ಯರು ಸಂತಾಪವನ್ನ ಸೂಚಿಸ್ತಾ ಇದ್ದಾರೆ. ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ, ಡಿಸಿಎಂ ಡಿಕೆಶಿ, ಮಾಜಿ ಸಿಎಂ ಬಸವರಾಜ ಬೊಮ್ಮಾಯಿ ಸಂತಾಪವನ್ನ ಸೂಚಿಸಿದ್ದಾರೆ. ಶಾಮನೂರು ಶಿವಶಂಕರಪ್ಪರ ಅಗಲಿಕೆಗೆ ಗಣ್ಯರು ಸಂತಾಪವನ್ನ ಸೂಚಿಸ್ತಾ ಇದ್ದಾರೆ. ಎಚ್.ಡಿ. ಕುಮಾರಸ್ವಾಮಿ, ಡಿಸಿಎಂ ಡಿಕೆಶಿ, ಮಾಜಿ ಸಿಎಂ ಬಸವರಾಜ ಬೊಮ್ಮಾಯಿ ಸಂತಾಪವನ್ನ ಸೂಚಿಸಿದ್ದಾರೆ. ಇವರು ದೇಶದಲ್ಲಿ ಏಕೈಕ ಹಿರಿಯ ಶಾಸಕ ಅಲ್ಲದೆ ರಾಜ್ಯ ರಾಜಕಾರಣದಲ್ಲಿ ಅನುಭವಿ ಹಾಗೂ ಹಿರಿಯ ರಾಜಕಾರಣಿಗಳಲ್ಲೂ ಕೂಡ ಒಬ್ಬರಾಗಿದ್ರು. ಇವರ ಅಗಲಿಕೆಗೆ ಗಣ್ಯರು ಸಂತಾಪವನ್ನು ಕೂಡ ಸೂಚಿಸ್ತಾ ಇದ್ದಾರೆ. ವೀರಶೈವ ಲಿಂಗಾಯತ ಮಹಾಸಭಾದ ರಾಷ್ಟ್ರೀಯ ಅಧ್ಯಕ್ಷರು ಕೂಡ ಆಗಿದ್ರು. ಶಾಮನೂರು ಶಿವಶಂಕರಪ್ಪನವರು 6 ಬಾರಿ ಶಾಸಕರಾಗಿ ಆಯ್ಕೆಯಾಗಿದ್ರು. ಶಾಮನೂರು ಶಿವಶಂಕರಪ್ಪ ರಾಜಕೀಯಕ್ಕೆ ಧುಮುಕಿದ್ದೇ ತಮ್ಮ 60ನೇ ವಯಸ್ಸಿನಲ್ಲಿ ಎಂಬುದು ಕೂಡ ವಿಶೇಷವಾಗಿದೆ. ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಕಮಿಟಿಯ ಖಜಾಂಚಿಯಾಗಿ ಕೂಡ ಕೆಲಸವನ್ನ ಮಾಡಿದ್ರು. ಸುಮಾರು
5 ದಶಕಗಳ ಕಾಲ ರಾಜಕೀಯ ಜೀವನದಲ್ಲಿ ಒಂದೇ ಬಾರಿ ಸೋಲನ್ನು ಕಂಡಂತಹ ಧೀಮಂತ ವ್ಯಕ್ತಿ ಅಂತಲೇ ಹೇಳ್ಬೋದು. ಇವರಿಗೆ ಅವರ ಹೆಂಡತಿ ಅಂದರೆ ಬಹಳ ಪ್ರೀತಿ. ಇವರ ಹೆಂಡತಿಯ ನೆನಪಿಗಾಗಿ ಪ್ರತಿ ವರ್ಷವೂ ಕೂಡ ಸೀರೆಯನ್ನು ಕೂಡ ಹಂಚ್ತಿದ್ರು ಎನ್ನುವಂತಹ ಮಾಹಿತಿ ಕೂಡ ಇದೆ. ರಾಜಕೀಯ ಜೀವನದಲ್ಲಿ ಒಂದೇ ಬಾರಿ ಸೋಲನ್ನು ಕಂಡಂತಹ ಧೀಮಂತ ವ್ಯಕ್ತಿ, ಬಹಳ ಅನುಭವವನ್ನು ಹೊಂದಿರುವಂತಹ ವ್ಯಕ್ತಿ. ಪ್ರಾಥಮಿಕ ಹಾಗೂ ಪ್ರೌಢ ಶಿಕ್ಷಣವನ್ನು ಸ್ಥಳೀಯ ಸರ್ಕಾರಿ ಶಾಲೆಯಲ್ಲಿ ಪಡೆದಂತಹ ಅವರು DRM ಸೈನ್ಸ್ ಕಾಲೇಜಿನಲ್ಲಿ ವಿಜ್ಞಾನ ಪದವಿಯನ್ನು ಪಡೆದಿದ್ದಾರೆ. ಅಕ್ಕಿ ವ್ಯಾಪಾರವನ್ನು ಮಾಡ್ತಾ ರಾಜಕೀಯ ಪ್ರವೇಶವನ್ನು ಮಾಡಿದ್ದು ಕೂಡ ಇತಿಹಾಸವಾಗಿದೆ. ಮೊಟ್ಟ ಮೊದಲ ಬಾರಿಗೆ ಅವರು ಈ ಹಿಂದೆ ಚಿತ್ರದುರ್ಗ ಜಿಲ್ಲೆಯ ಭಾಗವಾಗಿದ್ದಂತಹ ದಾವಣಗೆರೆಯ ನಗರಸಭೆಯ ಸದಸ್ಯರಾಗಿ ಬಳಿಕ ಅಧ್ಯಕ್ಷರಾಗಿ ಕೂಡ ಸೇವೆಯನ್ನು ಸಲ್ಲಿಸಿದರು. ಆದರೆ 95 ವರ್ಷಗಳಾಗಿತ್ತು. ಇದಕ್ಕೆ ಸಂಬಂಧಪಟ್ಟಂತೆ ನಮ್ಮ ಜೊತೆ ಮಾತಾಡ್ತಾರೆ ಬಸವರಾಜ್ ರಾಯರೆಡ್ಡಿ. ಸರ್ ನಮಸ್ತೆ, ನನ್ನ ಧ್ವನಿ ಕೇಳಿಸ್ತಾ ಇದೆಯಾ? ನಮಸ್ಕಾರ ಸರ್, ಶಾಮನೂರು ಶಿವಶಂಕರಪ್ಪ ನಿಧನರಾಗಿದ್ದಾರೆ. ಅವರ ರಾಜಕೀಯ ಜೀವನ ಹೇಗಿತ್ತು, ಜನಸೇವೆ ಹೇಗಿತ್ತು, ಅವರ ಬಗ್ಗೆ ನಮ್ಮೊಂದಿಗೆ ಹೇಳೋದಾದ್ರೆ ಸರ್. ಶಾಮನೂರು ಶಿವಶಂಕರಪ್ಪನವರು ಇನ್ನೂ ಸ್ವಲ್ಪ ವರ್ಷಗಳ ಕಾಲ ಬದುಕಿದ್ರೆ ಶತಾಯುಷುಗಳಾಗ್ತಾ ಇದ್ರು. ಬಟ್ ವಯಸ್ಸಿನ ಕಾರಣದಿಂದ ನಿಧನರಾಗಿದ್ದಾರೆ. ಶಾಮನೂರು ಶಿವಶಂಕರಪ್ಪನವರು ವಯೋಸಹಜ ಕಾಯಿಲೆಯಿಂದ ಬಳಲ್ತಾ ಇದ್ದಂತಹ ಶಿವಶಂಕರಪ್ಪನವರು ಆಸ್ಪತ್ರೆಯಲ್ಲಿ ಕೊನೆಯುಸಿರನ್ನು ಎಳೆದಿದ್ದಾರೆ. 1 ತಿಂಗಳಿಂದನೂ ಕೂಡ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಪಡಿತಾ ಇದ್ರು. ಬಹಳ ರಾಜಕೀಯದಲ್ಲಿ ಬಹಳ ಅನುಭವವನ್ನು ಹೊಂದಿರುವಂತಹ ಧೀಮಂತ ವ್ಯಕ್ತಿ. ಇವರ ಅಗಲಿಕೆಗೆ ಗಣ್ಯರು ಕೂಡ ಸಂತಾಪವನ್ನು ಸೂಚಿಸಿದ್ದಾರೆ. ಕೇಂದ್ರ ಸಚಿವ HD ಕುಮಾರಸ್ವಾಮಿ, DCM DK ಶಿವಕುಮಾರ್ ಸೇರಿದಂತೆ ಎಲ್ಲರೂ ಕೂಡ ಸಂತಾಪವನ್ನು ಸೂಚಿಸಿದ್ದಾರೆ. 3 ಪುತ್ರರು ಹಾಗೂ 4 ಪುತ್ರಿಯರನ್ನು ಆಗಲಿದ್ದಾರೆ ಶಿವಶಂಕರಪ್ಪ. ರಾಜಕೀಯ ಜೀವನದಲ್ಲಿ ಬಹಳ ಅನುಭವಸ್ಥರು ಹಾಗೂ 5 ದಶಕಗಳ ಕಾಲ ರಾಜಕೀಯ ಜೀವನದಲ್ಲಿ ಒಂದೇ ಬಾರಿ ಸೋಲನ್ನು ಕಂಡಂಥವರು. ಕ್ಯಾಬಿನೆಟ್ನಿಂದ ತೆಗೆದಾಗ ಅಂದರೆ ರೀಶಫಲ್ ಮಾಡುವಂಥ ಸಂದರ್ಭದಲ್ಲಿ ಅವರು ಒಂದು ಮಾತನ್ನು ಹೇಳ್ತಾರೆ, ಇಷ್ಟು ದಿನ ಸರ್ಕಾರಿ ಕಾರಲ್ಲಿ ನಾನು ಬರ್ತಾ ಇದ್ದೆ, ಇನ್ಮೇಲೆ ಬೆನ್ಸ್ ಕಾರಲ್ಲಿ ಬರ್ತೇನೆ ನಾನು, ಅದರಲ್ಲಿ ಯಾವುದೇ ವ್ಯತ್ಯಾಸ ಇಲ್ಲ ಅಂತ ಹೇಳ್ತಾರೆ. ಅವರ ಹೇಳುವಂಥ ಮಾತಲ್ಲೇ ವ್ಯಕ್ತವಾಗ್ತಾ ಇದೆ ಅವರು ಎಂಥ ಧೀಮಂತ ದಿಟ್ಟ ನಾಯಕ, ಯಾವುದಕ್ಕೂ ಕೂಡ ಹೆದರ್ದ ಇಷ್ಟು ವರ್ಷಗಳ ಕಾಲ ರಾಜಕೀಯ ಜೀವನವನ್ನು ಮುನ್ನಡೆಸ್ಕೊಂಡು ಬಂದರು. ದಾವಣಗೆರೆಯಲ್ಲೂ ಕೂಡ ಅಷ್ಟೇ ಅವರ ಅಭಿಮಾನಿಗಳು ಸಾಕಷ್ಟು ಜನ ಇದ್ದಾರೆ, ಸಾಕಷ್ಟು ಸಹಾಯವನ್ನು ಕೂಡ ಮಾಡಿದ್ದಾರೆ. 95 ವರ್ಷಗಳಾಗಿದೆ. ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಪಡಿತಾ ಇದ್ರು 1 ತಿಂಗಳಿಂದನೂ ಕೂಡ. ಹಿಂದೆ ದಾವಣಗೆರೆ ಕ್ಷೇತ್ರದಲ್ಲಿ ವೀರಶೈವ ಪಂಚಮಸಾಲಿ ಸಮಾಜದ ಹಾಗೂ ಮಾಜಿ ಮುಖ್ಯಮಂತ್ರಿ ವೀರೇಂದ್ರ ಪಾಟೀಲ್ ಸಂಬಂಧಿ ಕೂಡ ಆಗಿದ್ದಂತಹ ಯಜಮಾನ ಮೋತಿ ವೀರಣ್ಣ ಅವರು ಈ ಕ್ಷೇತ್ರದಿಂದ ಶಾಸಕರು ಕೂಡ ಆಗಿದ್ರು. ಬಳಿಕ ಈ ಕ್ಷೇತ್ರ ಶಾಮನೂರು ಶಿವಶಂಕರಪ್ಪ ಅವರ ಭದ್ರ ಕೋಟೆಯಾಗಿ ಚರಿತ್ರೆಯನ್ನು ಕೂಡ ಸೃಷ್ಟಿ ಮಾಡಿತು. ಮೊಟ್ಟ ಮೊದಲ ಬಾರಿಗೆ ಅವರು ಈ ಹಿಂದೆ ಚಿತ್ರದುರ್ಗ ಜಿಲ್ಲೆಯ ಭಾಗವಾಗಿದ್ದಂತಹ ದಾವಣಗೆರೆಯ ನಗರಸಭೆಯ ಸದಸ್ಯರಾಗಿ ಬಳಿಕ ಅಧ್ಯಕ್ಷರಾಗಿ ಕೂಡ ಸೇವೆಯನ್ನು ಸಲ್ಲಿಸಿದರು. ಶಾಮನೂರು ಶಿವಶಂಕರಪ್ಪ ಅಗಲಿಕೆಗೆ ಗಣ್ಯರು ಕೂಡ ಸಂತಾಪವನ್ನು ಸೂಚಿಸ್ತಾ ಇದ್ದಾರೆ. ಅವರಿಗೆ ಅವರ ಹೆಂಡತಿ ಅಂದರೆ ಬಹಳ ಪ್ರೀತಿ ಎನ್ನುವಂತಹ ಮಾಹಿತಿ ಕೂಡ ದೊರಕಿದೆ. ಅವರು ಪ್ರತಿ ವರ್ಷವೂ ಕೂಡ ಹೆಂಡತಿಯ ನೆನಪಿನಲ್ಲಿ ಸೀರೆಯನ್ನು ಕೂಡ ಎಲ್ಲರಿಗೂ ಕೂಡ ಅರ್ಪಿಸ್ತಾ ಇದ್ರು. ತನ್ನ ವೈಯಕ್ತಿಕ ಹಣದಿಂದಲೇ, ತಾನು ದುಡ್ದಂಥ ಹಣದಿಂದಲೇ ಸಮಾಜ ಸೇವೆಯನ್ನು ಕೂಡ ಮಾಡ್ತಾ ಇದ್ರು. 5 ದಶಕಗಳ ರಾಜಕೀಯ ಜೀವನದಲ್ಲಿ ಒಂದೇ ಬಾರಿ ಸೋಲನ್ನು ಕಂಡಂಥವರು, ಬಹಳ ಅನುಭವಿಯನ್ನು ಹೊಂದಿದಂಥವರು, ಯಾರಿಗೂ ಕೂಡ ಹೆದರ್ತಾ ಇರಲಿಲ್ಲ, ದಿಟ್ಟ ಧೀಮಂತ ನಾಯಕ. 95 ವರ್ಷಗಳಾಗಿತ್ತು. 1931 ಜೂನ್ 16ರಂದು ದಾವಣಗೆರೆಯಲ್ಲಿ ಜನಿಸ್ತಾರೆ. ಪ್ರಾಥಮಿಕ ಹಾಗೂ ಪ್ರೌಢ ಶಿಕ್ಷಣವನ್ನು ಸ್ಥಳೀಯ ಸರ್ಕಾರಿ ಶಾಲೆಯಲ್ಲಿ ಪಡೆದಂತಹ ಅವರು DRMN ಸೈನ್ಸ್ ಕಾಲೇಜಿನಲ್ಲಿ ವಿಜ್ಞಾನ ಪದವಿಯನ್ನು ಕೂಡ ಪಡೆದಿದ್ದಾರೆ. ಅಕ್ಕಿ ವ್ಯಾಪಾರವನ್ನು ಮಾಡುತ್ತಾ ರಾಜಕೀಯ ಪ್ರವೇಶ ಮಾಡಿದ್ದು ಕೂಡ ಇತಿಹಾಸ ಅಂತಲೇ ಹೇಳ್ಬೋದು. ಮೊಟ್ಟ ಮೊದಲ ಬಾರಿಗೆ ಅವರು ಈ ಹಿಂದೆ ಚಿತ್ರದುರ್ಗದ ಜಿಲ್ಲೆಯ ಭಾಗವಾಗಿದ್ದಂತಹ ದಾವಣಗೆರೆಯ ನಗರಸಭೆಯ ಸದಸ್ಯರಾಗಿ ಕೂಡ ಬಳಿಕ ಅಧ್ಯಕ್ಷರಾಗಿ ಕೂಡ ಸೇವೆಯನ್ನು ಸಲ್ಲಿಸಿದರು. ವೀರಶೈವ ಲಿಂಗಾಯತ ಮಹಾಸಭೆಯ ರಾಷ್ಟ್ರೀಯ ಅಧ್ಯಕ್ಷರು ಕೂಡ ಆಗಿದ್ದರು. ಶಾಮನೂರು ಶಿವಶಂಕರಪ್ಪನವರು 6 ಬಾರಿ ಶಾಸಕರಾಗಿ ಆಯ್ಕೆ ಕೂಡ ಆಗಿದ್ದರು. ಶಾಮನೂರು ಶಿವಶಂಕರಪ್ಪ ರಾಜಕೀಯಕ್ಕೆ ಧುಮುಕಿದ್ದೇ ತಮ್ಮ 60ನೇ ವಯಸ್ಸಿನಲ್ಲಿ ಎಂಬುದು ಕೂಡ ಬಹಳ ವಿಶೇಷವಾಗಿದೆ. 1971ರಲ್ಲಿ ಇವರು ದಾವಣಗೆರೆಯ ನಗರ ಪಾಲಿಕೆ ಅಧ್ಯಕ್ಷರಾಗಿ ಕೂಡ ಆಯ್ಕೆ ಆಗ್ತಾರೆ. ಶಿವಶಂಕರಪ್ಪನವರು ಅಖಿಲ ಭಾರತ ವೀರಶೈವ ಮಹಾಸಭೆಯ ಅಧ್ಯಕ್ಷರಾಗಿ ಕೂಡ ಆಗಿದ್ದಾರೆ.